ಹ್ಯಾರಿಸ್ ನಲ್ಪಾಡ್ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಹಮ್ಮದ್ ನಲ್ಪಾಡ್ ಪ್ರತಿಕ್ರಿಯೆ ಕೊಟ್ಟಿರೋದಲ್ಲಿ ಇದು 100ಕ್ಕೆ 100ರಷ್ಟು ರಾಜಕೀಯ ಪ್ರೇರಿತ ದಾಳಿಯಾಗಿದೆ. ಇದು ಇಡಿ ದಾಳಿ ವೇಳೆ ನಮ್ಮ ಮನೆಯಲ್ಲಿ ಏನೂ ಸಿಕ್ಕಿಲ್ಲ. ಅವರಿಗೆ ನನಗೆ ಶ್ರೀಕಿ ಪರಿಚಯ ಇಲ್ಲ ಅಂತ ನಾನೆಲ್ಲೂ ಹೇಳೇ ಇಲ್ಲ. ನನಗೆ ಶ್ರೀಕಿ ಗೊತ್ತೇ ಇಲ್ಲ, ನನಗೆ ಪರಿಚಯ ಇಲ್ಲ ಅಂತ ನಾನು ಯಾವತ್ತೂ ಎಲ್ಲೂ ಮಾತಾಡೇ ಇಲ್ಲ. ನಲಪಾಡ್ಗೆ ಎಲ್ಲರ ಸಂಪರ್ಕ ಕೂಡ ಇದೆ, ಎಲ್ಲರೂ ಬರ್ತಾರೆ. ಆದರೆ ಅವ್ರು ಮಾಡುವಂಥ ತಪ್ಪುಗಳಿಗೆ ನಾವು ಹೊಣೆ ಆಗೋಕ್ಕಾಗತ್ತಾ? ನಮ್ಗೆ ಯಾರೋ ಪರಿಚಯ ಇದ್ದಾರೆ, ಯಾರೋ ಬರ್ತಾರೆ ನಮ್ಮ ಮನೆಗೆ, ಯಾರೋ ನಮ್ಮನ್ನು ಮಾತಾಡಿಸ್ಬಿಡ್ತಾರೆ ಅಂದರೆ ಅವ್ರು ಹೋಗಿ ಎಲ್ಲೋ ಏನೋ ತಪ್ಪು ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಹೊಣೆ ಆಗಬೇಕಾಗತ್ತಾ? ನಾವು ಹೊಣೆ ಅಲ್ಲ. ಅದಕ್ಕೆ ನಮ್ಮ ಮನೆಯಲ್ಲಿ ಏನು ಸಿಕ್ಕಿದೆಯೋ ಅದರ ಬಗ್ಗೆ ಪರಿಶೀಲನೆ ನಡೀಲಿ. ಅವ್ರಿಗೇನೂ ಸಿಕ್ಕಿಲ್ಲ, ಒಂದು ವೇಳೆ ಸಿಕ್ಕಿದೆಯಾ ಪರಿಶೀಲನೆ ಮಾಡಲಿ. ಅವರು ಇಡಿ ಅಧಿಕಾರಿಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಿದ್ದಾರೆ ಅಂಥೇಳಿ ಮೊಹಮ್ಮದ್ ನಲ್ಪಾಡ್ ಮಾತಾಡಿರೋದು. ನೋಟಿಸ್ ತಂದಿರೋದು ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಹಾಗೂ ಒಮರ್ ಹ್ಯಾರಿಸ್ ನಲ್ಪಾಡ್. ಇದಕ್ಕೂ ಎನ್ ಎ ಹ್ಯಾರಿಸ್ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಮೊದಲನೇದಾಗಿ ನಾವು ಅವ್ರ ಮಕ್ಕಳು ಅವ್ರ ಮನೆಯಲ್ಲಿದ್ದೀವಿ ಅನ್ನೋ ಕಾರಣಕ್ಕೆ ಈ ಮನೆಗೆ ಬಂದಿದ್ದಾರೆ ಹೊರತು ಈ ಕೇಸ್ಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2021ರಲ್ಲಿ ಇ ಡಿಯಲ್ಲಿ ಒಂದು ECNR FIR ಹೆಂಗಿದೆ ಅದೇ ಥರ ಇ ಡಿಯಲ್ಲಿ ECR ಅಂತ ಏನೋ ಒಂದು ಬರುತ್ತೆ. 2021ರಲ್ಲಿ ECIR 2021ರಲ್ಲಿ ಫೈಲ್ ಆಗಿದೆ. 2026ರಲ್ಲಿ ಸರ್ಚ್ ಮಾಡೋಕ್ಕೆ ಬರ್ತಾರೆ. ಎಷ್ಟು 5 ವರ್ಷ ಬಿಟ್ಟು ಸರ್ಚ್ ಮಾಡೋಕ್ಕೆ, 6 ವರ್ಷ ಬಿಟ್ಟು ಸರ್ಚ್ ಮಾಡೋಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ, ಯಾರಾದರೂ ಕ್ರೈಮ್ ಮಾಡಿದ್ರೆ 6 ವರ್ಷ ಕಾಯ್ತಾರೆ ಪ್ರೂಫನ್ನು ಇಟ್ಕೊಂಡು ಮನೇಲಿ ಸರ್ಚ್ ಮಾಡೋಕ್ಕೆ? 6 ವರ್ಷ ಆದಮೇಲೆ ಬಂದಿದ್ದಾರೆ. ನಾನು ಈ ಸಂದರ್ಭವನ್ನು ಕ್ವೆಶ್ಚನ್ ಮಾಡ್ತೀನಿ. ಯುವ ನಾಯಕ ನಲ್ಪಾಡ್ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಬರೀ ಕಾಂಗ್ರೆಸ್ ನಾಯಕರ ಮನೆ ಮೇಲೇ ಇಡಿ ದಾಳಿ ಆಗುತ್ತೆ, ಕಾಂಗ್ರೆಸ್ ನಾಯಕರು ಬಿಟ್ಟರೆ ಯಾರೂ ಸಿಗಲ್ಲ ಇವರಿಗೆ. BJPಯವರ ಮನೆ ಮೇಲೆ ಇಡಿ ದಾಳಿ ಯಾಕಾಗಲ್ಲ? ಇಡಿ ಅಧಿಕಾರಿಗಳು ಅಲ್ಲಿ ಯಾಕೆ ಹೋಗಲ್ಲ? ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಬರೀ ಇವರಿಗೆ ಸಿಗೋದೇನಿದ್ರು ಕೂಡ ಪ್ರತಿಪಕ್ಷದವರು ಅಥವಾ ಕಾಂಗ್ರೆಸ್ನವರು ಮಾತ್ರವೇ ಹೊರತು BJP ನಾಯಕರ ಮನೆಗಳ ಮೇಲೆ ಇಡಿ ಯಾವತ್ತೂ ದಾಳಿ ಮಾಡಲ್ಲ. ಯಾಕೆ ಅಂಥೇಳಿ ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡಿದ್ದಾರೆ. ನಲ್ಪಾಡ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಕೇಂದ್ರ ಸರ್ಕಾರದವರು ಯಾವಾಗಲೂ ಕಾಂಗ್ರೆಸ್ನವ್ರನ್ನೇ ಗುರಿ ಇಟ್ಕೊಂಡು ಮಾಡ್ತಾರೆ. BJPಯವರು ಮಾಡ್ತಾರ. ನಲ್ಪಾಡ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಕೇಂದ್ರ ಸರ್ಕಾರದವರು ಯಾವಾಗಲೂ ಕಾಂಗ್ರೆಸ್ನವ್ರನ್ನೇ ಗುರಿ ಇಟ್ಕೊಂಡು ಮಾಡ್ತಾರೆ. BJPಯವರು ಮಾಡ್ತಾರ. ನಲ್ಪಾಡ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ.